ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಅಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ಇವತ್ತು ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ವಿ. ಅಡುಗೆ ಅನ್ನೋದ್ರಿಗಿಂತ ನನ್ನ ಫೇವ್ರೆಟ್ ಸ್ವೀಟ್, ಅದರಲ್ಲೂ ನಮ್ಮಮ್ಮ ಮಾಡಿರೋ ಜಾಮೂನ್ ಅಂದರೆ ನನಗಂತೂ ಭಾಳ ಇಷ್ಟ. ಸೊ ಇವತ್ತು ನಾನು ಮತ್ತು ಅಮ್ಮ ಲೈವಲ್ಲಿ ವಿಡಿಯೋ ಮಾಡ್ತಾಯಿದ್ವಿ. ಬನ್ನಿ ನೋಡೋಣ ಆ ವಿಡಿಯೋ ಹೇಗಿರುತ್ತೆ ಅಂತ. ನಿಮಗೂ ಇಷ್ಟ ಆಗುತ್ತೆ. ಅಮ್ಮ, ಈಗ ಜಾಮೂನ್ ಮಾಡಬೇಕಂದ್ರೆ ಪಾಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಈಗ ಪಾಕ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ. ಫಸ್ಟು ಒಂದು ದೊಡ್ಡ ಪಾತ್ರೆ ಇಟ್ಕೋಬೇಕು. ಅದರಲ್ಲಿ ನಮಗೆ ಅಳತೆ ಅಂದರೆ 2 ಲೋಟ ಸಕ್ಕರೆ ಹಾಕೋಬೇಕು. 2 ಲೋಟಕ್ಕೆ 4 ಲೋಟ ನೀರನ್ನು ಇದೇ ಲೋಟದಲ್ಲಿ ನೀರನ್ನು 4 ಲೋಟ ಹಾಕಬೇಕು. ಹಾಕಿದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಬೇಕಾದರೆ ನೀವು ಒಂದು ಸ್ವಲ್ಪ ಬಣ್ಣ ಹಾಕೋಬಹುದು, ಇಲ್ಲ ಅಂದರೆ ಹಂಗೆ ಪ್ಲೇನ್ ಅಂದರೆ ಪ್ಲೇನೇ ಮಾಡ್ಕೋಬಹುದು. ಇಂಪಾರ್ಟೆಂಟ್ ಅಂದರೆ ಏನು ಪಾಕನೇ ಇಂಪಾರ್ಟೆಂಟು. ಈಗ ನೀವು ಗ್ಲಾಸ್ ಯಾವ ಲೋಟದಲ್ಲಿ ಹಾಕೋತೀರಾ ಅದೇ ಲೋಟದಲ್ಲಿ 2 ಲೋಟ ಸಕ್ಕರೆ ಹಾಕಿದ್ರೆ 4 ಲೋಟ ನೀರು ಹಾಕೋಬೇಕು. ಜಾಸ್ತಿ ಕುದಿಬಾರ್ದು, ಒಂದು ಎಳೆ ಪಾಕ ಬರಬೇಕು. ಎಳೆ ಪಾಕ ಅಂದರೆ ಸುಮ್ಮನೆ ಅಂಟಬಾರ್ದು. ಈಗ ಸರಿ, ನೀವು ಇದೆಲ್ಲ ಹಾಕಿ ಪಾಕ ಹೇಗಾಗತ್ತೆ ಅಂತ ನೋಡೋಣ, ಆಯಿತಾ? ಓಕೆ, ಈಗ ಪಾಕ ಕುದೀತಾ ಇದೆ. ನನಗೆ ಜಾಮೂನ್ ಅಂದರೆ ಭಾಳ ಇಷ್ಟ. ನಾನು ಅಮ್ಮನ ಮನೆಗೆ ಹೋದರೆ ಇಲ್ಲ ಅಮ್ಮ ನಮ್ಮ ಮನೆಗೆ ಬಂದರೆ ನಾನು ಜಾಮೂನ್ ಅಂತೂ ಮಿಸ್ ಮಾಡೋದೇ ಇಲ್ಲ. ಅಮ್ಮ, ನಿಮಗೆ ಏನು ಜ್ಞಾಪಕ ಬರುತ್ತೆ ಜಾಮೂನ್ ಅಂದರೆ? ನೀವು ಚಿಕ್ಕವರಿದ್ದಾಗ ಜಾಮೂನ್ ಮಾಡಿದ್ರೆ ತುಂಬ ಜಗಳ ಮಾಡ್ತಿದ್ರಿ. ನನಗೆ ಅಕ್ಕಂಗೆ 3 ಕೊಟ್ಟೆ, ನನಗೆ 2 ಕೊಟ್ಟೆ ಅಂತ ಜಗಳ ಮಾಡ್ತಿದ್ರಿ. ಆವಾಗ ನಾನು ಏನು ಮಾಡ್ತಿದ್ದೆ, ಒಂದೇ ಥರದ್ದು ಕಪ್ಪಿಟ್ಕೊಂಡು ಆವಾಗ ಎಲ್ಲರಿಗೂ 2 ಜಾಮೂನ್ ಹಾಕಿ ಎಲ್ಲ ಒಂದೇ ಥರಕ್ಕೆ ಎಲ್ಲರಿಗೂ ಸಮವಾಗಿ ಕೊಡ್ತಿದ್ನಲ್ಲ, ಸುಮ್ಗಿರ್ತಿದ್ರು ಆಗಲ್ಲ. ಅಮ್ಮ, ಈಗ ಪಾಕ ಆಗ್ತಿದೆಯಾ? ಪಾಕ ಆಗಿದೆ. ಪಾಕ ಆದಮೇಲೆ ತಣ್ಣಗೆ ಇಡಬೇಕು. ಈಗ ಪಾಕ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಈಗ ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಸುಮ್ಗೆ ಜಿಡ್ಡು ಬರಬಾರ್ದು. ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕಲಿಸ್ಮೇಲೆ ಚೆನ್ನಾಗಿ ಕುದಿದ ಮೇಲೆ ಗೊತ್ತಾಗ್ಬಿಡುತ್ತೆ ನಮಗೇನೆ. ಈಗ ಒಂದೆಳೆ ಪಾಕ ಅಂತಾರಲ್ಲ, ಹೇಗೆ ತುಂಬ ಒಂದೆಳೆ ಬರಬಾರ್ದು. ಇದು ಒಂದೆಳೆ ಪಾಕ ಅಂದರೆ ಇದು ಜಿಡ್ಡು ಬರಬಾರ್ದು. ಸುಮ್ಮನೆ ಸಕ್ಕರೆ ಕಲಿಸಿದ ಮೇಲೆ ಹಿಂಗೆ ನೀರು ಥರನೇ ಇರಬೇಕು. ಹಿಂಗಾಗಿದೆ ಅಂತ ಪಾಕ. ತುಂಬ ಪಾಕ ಗಟ್ಟಿಗಿದ್ರೇನು ಜಾಮೂನ್ ಗಟ್ಟಿ ಬಂದ್ಬಿಡುತ್ತೆ, ತಿನ್ನೋಕ್ಕೆ ಟೇಸ್ಟ್ ಬರಲ್ಲ. ಹಿಂಗೆ ನೀರಂಗಿದ್ರೆ ಜಾಮೂನು ಮುಳುಗಿ ಮೆತ್ತಿ ಸ್ವೀಟಾಗಿ ಬರುತ್ತೆ, ಸ್ಮೂತಾಗಿ ಆಗುತ್ತೆ. ಈಗ ಎಷ್ಟೊಂದು ಜನ ಪಾಕ ಗಟ್ಟಿ ಮಾಡ್ತಾರಲ್ಲ, ಗಟ್ಟಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತಾರೆ. ಜಾಮೂನು ತಿನ್ನೋಕ್ಕೆ ಟೇಸ್ಟ್ ಬರಲ್ಲ. ಅದು ಜಾಮೂನು ಮುಳುಗಿ ಸ್ವೀಟ್ ಬರಲ್ಲ. ಜಾಮೂನು ಪಾಕ ತೆಳ್ಳಗಿದ್ರೆ ಜಾಮೂನ್ ಚೆನ್ನಾಗಿ ಮುಳುಗಿ ಎಲ್ಲ ಕಡೆ ಸ್ಮೂತಾಗಿ ಬರುತ್ತೆ ಅಂತ. ಜಾಮೂನು ಸ್ವೀಟ್ ಬರುತ್ತೆ. ಇದು ಪಾಕ ಆಗಿದೆ. ಇದು ಆಗಿದೆ ನೋಡಿ, ಹಿಂಗಾಗಿದೆ. ಹಿಂಗಿರ್ಬೇಕು ಪಾಕ. ತುಂಬ ಎಳೆ ಪಾಕ ಆಗಿದ್ರೆ ಒಂದು ಜಿಡ್ಡು ಬರಬಾರ್ದು. ಪಾಕ ಜಿಡ್ಡೆ ಬರಬಾರ್ದು, ಲಿಕ್ವಿಡ್ ಆಗೇ ಇರಬೇಕದು. ಹಿಂಗೆ ಸಕ್ಕರೆ ಕಲಸಿ ಇದು ಹಿಂಗಿರ್ಬೇಕು ಪಾಕ. ಒಂದು ಹಿಂಗಿಂದ್ರೆ ಇದು ಬರಬಾರ್ದು, ನಾರು ಥರ ಬರಬಾರ್ದು ಹಿಂಗೆ. ಇದಾಗಿದೆ ಪಾಕ. ತಣ್ಣಗೆ ಬಿಡ್ತೀನಿ. ಈಗ ಪಾಕ ರೆಡಿಯಾಗಿದೆ. ಇದು ತಣ್ಣಗೆ ಬಿಡ್ತೀನಿ ಪಾಕ. ಈಗ ಜಾಮೂನ್ ಕಲಿಸ್ಕೊತೀನಿ, ಪೌಡ್ರ್ ಹಾಕಿ ಕಲಿಸ್ಕೊತೀನಿ. ಅದು ರೆಡಿ ಮಾಡ್ತೀನಿ. ಈಗ MTR ಜಾಮೂನೇ ಯೂಸ್ ಮಾಡೋದು. ಅದರಿಂದ ಬೇರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ MTR ಇಷ್ಟಪಡ್ತಾರೆ. MTR ಚೆನ್ನಾಗಿ ಬರುತ್ತೆ. ಈಗ 2 ಜಾಮೂನ್ ಪ್ಯಾಕೆಟ್ ಹಾಕೋತಾ ಇದ್ದೀನಿ. 2 ಪ್ಯಾಕೆಟ್ ಜಾಮೂನ್ ಪೌಡ್ರ್ ಹಾಕಿಟ್ಟಿದ್ದೀನಿ. ಈಗ 1/4 ಲೀಟ್ರ್ ಹಾಲು ತೊಗೊಂಡು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಒಂಥರ ಚಪಾತಿ ಹಿಟ್ಟು ಕಲಿಸ್ತಾರಲ್ಲ ಆ ಥರ ಕಲಿಸ್ಕೊತೀನಿ. ಅಮ್ಮ, ಈಗ ಏನು ಗೊತ್ತಾ, ಎಷ್ಟೊಂದು ಜನ ಹೇಳ್ತಾರೆ ಜಾಮೂನು ಮಾಡುವಾಗ ಜಾಮೂನು ಹೊಡೆದೋಗುತ್ತೆ, ಇಲ್ಲ ಸೀಳು ಬಿಡ್ಕೊಬಿಡುತ್ತೆ, ತುಂಬ ಗಟ್ಟಿ ಬರುತ್ತೆ ಅಂತ. ಅವ್ರಿಗೆಲ್ಲ ಏನು ಟಿಪ್ಸ್ ಶೇರ್ ಮಾಡ್ತೀರಾ ನೀವು? ಅದು ಜಾಮೂನು ಕಲಿಸುವಾಗ ಹಿಟ್ಟು ತುಂಬ ಗಟ್ಟಿ ಕಲಿಸ್ಬಾರ್ದು, ಸ್ಮೂತಾಗಿರಬೇಕು. ಹಂಗೂ ಒಡೆದೋಗ್ಬಿಟ್ರೆ ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕಿ ರೌಂಡ್ ಮಾಡ್ಕೋಬೇಕು. ನಾನು ಮಾಡಿ ತೋರಿಸ್ತೀನಿ, ಹಂಗೆ ನೋಡ್ಕೊ. ಓಕೆ, ನೀವು ಹೆಂಗೆ ಮಾಡ್ತೀರೋ ಅದೇ ಥರ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಲ್ವಾ? ಬರೀ ಹಾಲಲ್ಲೇ ಕಲಿಸ್ಕೊತೀನಿ. ಟೇಸ್ಟ್ ಬರುತ್ತೆ, ಜಾಮೂನು ಸ್ಮೂತಾಗಿ ಬರುತ್ತೆ. ತುಂಬ ಸ್ಮೂತಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಸ್ವಲ್ಪ ರಫ್ ಆಗಿ ಚಪಾತಿ ಥರ ಕಲಿಸ್ಕೊಂಡ್ರೆ ಜಾಮೂನ್ ಚೆನ್ನಾಗಿ ಬರಲ್ಲ ಅಂತ. ಅದು ತುಂಬ ಸ್ಮೂತಾಗಿ ಕಲಿಸ್ಕೊಂಡ್ರೆ ತುಂಬ ಮೆತ್ತಿಗಾಗ್ಬಿಡುತ್ತೆ. ಪಾಕದಲ್ಲಿ ಮುಳುಗದಿ ಮೆತ್ತಿಗಾಗುತ್ತಲ್ಲ, ಆಗ ಅದು ತುಂಬ ಸ್ಮೂತ್ ಆಗಿಬಿಡುತ್ತೆ. ಅದು ಜಾಮೂನು ಒಡೆದೋಗಿ ಚಾನ್ಸಸ್ ಸಿಗುತ್ತೆ.
ಹಾಂ, ಅದಕ್ಕೆ ತುಂಬ ಸ್ಮೂತಾಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಆ ಥರ ನಮಗೆ ಗೊತ್ತಾಗುತ್ತಲ್ಲ, ಕೈಗೆ ತಾಗಬಾರ್ದು, ಹಿಂಗೆ ಕೈಗೆ ತಾಗಬಾರ್ದು ಜಾಮೂನು ಕಲಿಸುವಾಗ, ನಮಗೆ ಅದ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದಿಸ್ಕೊತಾ ಇರಬೇಕಲ್ವಾ. ಹಾಲು ಹಾಕಿ ಹಿಂಗೆ ಕಲಿಸ್ಕೋಬೇಕು. ಹಿಂಗೆ ಗೊತ್ತಾಗುತ್ತೆ ನೋಡು, ಕೈಗೆ ತುಂಬ ತೆಳ್ಳಗಾದರೆ ಕೈಗೆ ತಾಗುತ್ತೆ. ಹಿಂಗೆ ನಾನು ಕಲಿಸುವಾಗ ಕೈಗೆ ತಾಗಿಲ್ಲ. ಇದೆಲ್ಲ ಇದೆಲ್ಲ ಕ್ಲೀನಾಗಿ ಈ ಥರ ಮಾಡ್ಕೋಬೇಕು. ಒಂದೇ ಥರ ಉಡ್ಡೆ ಥರ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಈ ಥರ ಹಾಂ, ಆ ಥರ ಬರಬೇಕು. ಕೈ ಅಂಟ್ಕೋಬಾರ್ದು. ನೋಡಿ, ಒಂಚೂರು ಕೈಗೆ ತಾಗಿಲ್ಲ, ಹಿಂಗೆ ಅಂಟಿಲ್ಲ. ಬಟ್ ನೀನು ಕಲ್ಸಿದೀಯ ಅಲ್ವಾ, ನಿನಗೆ ಗೊತ್ತಾಗ್ತಿಲ್ಲ. ಈಗ ನಾನು ಮುಟ್ಟು ನೋಡಿದ್ರೆ ನನಗೆ ಗೊತ್ತಾಗ್ತಿಲ್ಲ. ಈಗ ನಿನ್ನ ಕೈ ಹಸಿಟ್ಟಾಗಿದೆ ಅಲ್ವಾ, ಗೊತ್ತಾಗ್ಬಿಡುತ್ತೆ. ಈಗ ನಾನು ಅಂತ ಇಲ್ಲ. ಹಾಂ, ಒಬ್ಬರು ನೀರು ಹಾಕಿ ಕಲಿಸ್ತಾರೆ. ನೀರು ಹಾಕಿದ್ರೆ ಒಂಥರ ಕೈಗೆ ಅಂಟುತ್ತೆ. ಹಾಲಲ್ಲಿ ಒಂಥರ ಜಿಡ್ಡು ಬರುತ್ತಲ್ವ, ಅದಕ್ಕೆ ಕೈಗೆ ಅಂಟಲ್ಲ. ಅಂದರೆ ಹಾಲಲ್ಲಿ ಸ್ವಲ್ಪ ಫ್ಯಾಟ್ ಇರುತ್ತಲ್ವಾ, ಅದು ಚೆನ್ನಾಗಿ ಮಿಕ್ಸ್ ಆದಾಗ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಈಗ ಈ ಥರ ತೊಗೊಂಡು ಉಂಡೆ ಮಾಡುವಾಗ ಈ ಥರ ಮಾಡ್ಕೋಬೇಕು. ಹಾಂ, ಸೊ ಈ ಥರ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು. ಈ ಥರ ಬರಬೇಕು. ಈ ಥರ ರೌಂಡ್ ಮಾಡ್ಕೊಂಡಾಗ ಸೀಲ್ ಬಿಟ್ಕೊಬಿಡುತ್ತಲ್ಲ. ಅದೇ ನಾವು ಸೀಲ್ ಬಿಡಂಗೆ ಹೋಲ್ ಮಾಡಿ ಇದು ಮಾಡ್ಕೋಬೇಕು, ಉಂಡೆ ಮಾಡ್ಕೋಬೇಕು. ಈ ಥರ ಉಂಡೆ ಮಾಡಿಕೊಂಡ್ರೆ ಸೀಲ್ ಬಿಡಲ್ಲ. ಹಂಗೂ ನಿಮಗೆ ಉಂಡೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಂಚೂರು ಎಣ್ಣೆನ ತುಪ್ಪನೋ ತೊಗೊಂಡು ಹಿಂಗೆ ಕೈಗೆ ಸವರ್ಕೊಂಡು ಉಂಡೆ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ನೋಡು. ನೋಡಿ, ಸೀಳು ಬಿಡ್ಕೊಂಡಿಲ್ಲ. ನೀವು ಎಣ್ಣೆ ತುಪ್ಪ ಹಾಕೋತೀರಾ? ಇಲ್ಲ, ಹಾಕ್ಕೊಂಡಿಲ್ಲ. ನಾನು ಹಾಲಲ್ಲಿ ಕಲಿಸಿದ್ನಲ್ಲ, ಅದೇ ಹಾಲಲ್ಲಿ ಆಯಿಲ್ ಇರುತ್ತಲ್ಲ, ಅದಕ್ಕೆ ಕೈಗೆ ತಾಗ್ತಾಯಿಲ್ಲ ನೋಡು. ಸೊ ಈಗ ಜಾಮೂನೆಲ್ಲ ಈ ಥರ ಉಂಡೆ ಮಾಡ್ಕೊಂಡಾಯಿತು. ಈಗ ನೆಕ್ಸ್ಟು ಎಣ್ಣೆಲಿ ಫ್ರೈ ಮಾಡಬೇಕಲ್ವಮ್ಮ? ನೋಡು, ಒಂದೇ ಥರ ಆಗಿದೆ, ಒಂದು ಹೊಡೆದಿಲ್ಲ ನೋಡು. ಈ ಥರ ಕ್ಲೀನಾಗಿ ಬರಬೇಕು. ಉಂಡೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಒಂಚೂರು ಎಣ್ಣೆ ಕೈಗೆ ಸೋರ್ಕೊಂಡು ಈ ಥರ ಕ್ಲೀನಾಗಿ ಉಂಡೆ ಮಾಡ್ಕೊ. ಈಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕೋತಿದ್ದೀನಿ. ಈಗ ಎಣ್ಣೆ ಫುಲ್ ಜಾಸ್ತಿ ಹಾಕ್ಬೇಕಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ರೂ ಸಾಲುತ್ತಾ? ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು. ಒಂದು ಸ್ಪೂನು ನಂದಿನಿ ತುಪ್ಪ ಹಾಕೋತಿದ್ದೀನಿ. ನಂದಿನಿ ತುಪ್ಪ ಹಾಕೋದಿದ್ರೆ ಒಂದು ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಜಾಮೂನು. ಮತ್ತು ಎಣ್ಣೆ ತುಂಬ ಕಾಯಬಾರ್ದು, ಬಿಸಿ ಆಗಬಾರ್ದು. ಗ್ಯಾಸ್ ಸಣ್ಣಕ್ಕೆ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಹಾಕಬೇಕು. ಈ ಥರ ಎಣ್ಣೆ ಕಾದಿದೆ. ಈಗ ಜಾಮೂನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಗೊತ್ತಾಗುತ್ತೆ ಈ ಎಣ್ಣೆ ಕಾದಿದೆ ಅಂತ. ಸೊ ಈ ಥರ ನೊರೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ತುಂಬ ಅಲ್ಲಾಡಿಸ್ಬಾರ್ದು.
ಅಲ್ಲಾಡ್ಸಿದ್ರು ಜಾಮೂನ್ ಹೊಡೆದೋಗುತ್ತೆ ಅಲ್ವಾ? ಹೊಡೆದೋಗುತ್ತೆ. ಓಕೆ, ಒಂದೇ ಸಲ ಇಷ್ಟೊಂದು ಜಾಮೂನ್ ಹಾಕ್ಬೋದಾ? ಹಾಕ್ಬೋದು, ಎಣ್ಣೆ ಇದೆಯಲ್ಲ ಹಾಕ್ಬೋದು. ಹಿಂಗೆ ಗೊತ್ತಾಗುತ್ತೆ. ಹೀಗೆ ಮೆತ್ತಿಗೆ ತಿರುಗಿಸ್ಬೇಕು. ಹಿಂಗೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸು ಸಣ್ಣಕ್ಕೆ ಇಡಬೇಕು. ಜಾಸ್ತಿ ಉರಿ ಇದ್ದರೆ ಜಾಮೂನು ಸಿಡಿದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಓಕೆ, ಮೇಲ್ಗಡೆ ಮಾತ್ರ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಮೆತ್ತಿಗೆ. ನೋಡಿ ಈ ಥರ. ಆಗ ಒಳಗಡೆನೂ ಬೆಂದಿರುತ್ತೆ, ಮೇಲ್ಗಡೆನೂ ರೋಸ್ಟಾಗಿ ಆಗುತ್ತೆ. ತುಂಬ ಒಬ್ಬೊಬ್ರು ಏನು ಮಾಡ್ತಾರೆ, ತುಂಬ ಬೆಳ್ಳಗಿದ್ದಾಗನೇ ತೆಗಿಬಿಡ್ತಾರೆ. ಆ ಥರ ಮಾಡಬಾರ್ದು. ಮೇಲ್ಗಡೆ ಒಂಥರ ಕೆಂಪು ಕಲರ್ ಬರಬೇಕು, ಬಂದಾಗ ಆಗಿದೆ ಅಂತ. ಒಳಗಡೆನೂ ಬೆಂದಿರುತ್ತೆ. ಇನ್ನೊಂದು ಏನು ಗೊತ್ತಾ, ಈಗ ಜಾಮೂನ್ ಫ್ರೈ ಮಾಡಿರ್ತೀವಲ್ವಾ, ಫ್ರೈ ಮಾಡಿದಾಗ ತುಂಬ ಡಾರ್ಕ್ ಕಲರ್ ಅನಿಸುತ್ತೆ. ಬಟ್ ಪಾಕಕ್ಕೆ ಹಾಕ್ತೀವಲ್ಲ, ಅದಾದಮೇಲೆ ಕಲರ್ ಸ್ವಲ್ಪ ಡಿಮ್ ಆಗಿಬಿಡುತ್ತೆ, ಸ್ವಲ್ಪ ಲೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ಥರನೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ ಈ ಥರ ನಿಧಾನಕ್ಕೆ ಫ್ರೈ ಮಾಡಬೇಕು. ನೋಡಿ ಎಷ್ಟು ಸಖತ್ತಾಗಿ ಬರ್ತದೆ ಕಲರ್ ವೈಸ್ ಎಲ್ಲ. ಶೇಪ್ ಕೂಡ ನೋಡಿ ಏನೂ ಚೇಂಜ್ ಆಗಿಲ್ಲ, ಅದೇ ಥರ ಇದೆ ಶೇಪ್ ಕೂಡ. ನೋಡಿ ಈ ಕಲರಲ್ಲಿ ನೀವು ಪಾಕಕ್ಕೆ ಹಾಕಿದ್ರೆ ಮತ್ತೆ ಪಾಕಲ್ಲೆಲ್ಲ ನೆಂದಾದ್ಮೇಲೆ ಮತ್ತೆ ಲೈಟ್ ಕಲರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಬ್ರೌನಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ಎಣ್ಣೆಗೆ ಸ್ವಲ್ಪ ತುಪ್ಪ ಹಾಕಿದ್ದೀವಲ್ಲ, ಅರೋಮಾ ಅಂತೂ ತುಂಬಾ ಚೆನ್ನಾಗಿದೆ, ಫುಲ್ ಘಮ್ ಅಂತ ಇದೆ. ನೋಡಿ ಈ ಥರ ಬರಬೇಕು, ಬ್ರೌನ್ ಕಲರಾಗಿ ಬರಬೇಕು. ಹಿಂಗೆ ತೆಗೆದ ಮೇಲೆ ವೈಟಾಗಿ ಬರಬಾರ್ದು. ಬಂದರೆ ಏನಾಗುತ್ತೆ, ಒಳಗಡೆ ಬೆಂದಿರಲ್ಲ, ಮೇಲೆಗೆ ಜಾಮೂನು ಒಂಥರ ಕಚ್ಚ ಕಚ್ಚ ಅನ್ನುತ್ತೆ, ಟೇಸ್ಟಾಗಿರಲ್ಲ. ಹಿಂಗೆ ಬ್ರೌನ್ ಕಲರ್ ಇದ್ದರೆ ಈಗ ತೆಗ್ದು ಪಾಕಕ್ಕೆ ಹಾಕಬೇಕು. ಪಾಕ ತಣ್ಣಗಾಗಿದೆ, ಬಿಸಿ ಪಾಕದಲ್ಲಿ ಹಾಕಬಾರ್ದು. ಬಿಸಿ ಪಾಕದಲ್ಲಿ ಹಾಕಿದ್ರೆ ಏನಾಗುತ್ತೆ, ಜಾಮೂನು ಎಲ್ಲ ಇದು ಒಡೆದೋಗ್ಬಿಡುತ್ತೆ. ಸೊ ಪಾಕ ತಣ್ಣಗೆ ಇರಬೇಕು, ಬಟ್ ಜಾಮೂನು ಬಿಸಿಯಿಂದ ತೆಗೆದ ತಕ್ಷಣ ಹಾಕ್ಬೋದು, ಏನು ತೊಂದರೆ ಇಲ್ಲ ಅಲ್ವಾ? ಪಾಕ ತಣ್ಣಗಿರಬೇಕು. ಬಿಸಿ ಜಾಮೂನು ಹಾಕೋದು ಏನು ತೊಂದರೆ ಆಗಲ್ಲ, ಪಾಕ ತಣ್ಣಗಿರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಅಮ್ಮ ಮಾಡಿದ್ದು ಜಾಮೂನು. ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೂ ತಿನ್ನಬೇಕು ಅನಿಸ್ತಾ ಇದೆ. ಸೊ ಫಸ್ಟ್ ತಿಂದು ಟೇಸ್ಟ್ ನೋಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.